ಬೆಂಗಳೂರಿನ ಲಾಡ್ಜ್ನಲ್ಲಿ ಯುವಕ ಸಾವನ್ನಪ್ಪಿದ ಕೇಸ್ಗೆ ಮತ್ತೆ ಟ್ವಿಸ್ಟ್ ಸಿಗ್ತಾ ಇದೆ. ಅತಿಯಾದ ಸಿಗರೆಟ್ ಸೇದಿದ್ರಿಂದಲೇ ಸಾವನ್ನಪ್ಪಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ತಕ್ಷಿದಿದ್ದ ರೂಮ್ನಲ್ಲಿ ಸಿಗರೆಟ್ನ ತುಂಡುಗಳು ಪತ್ತೆಯಾಗಿದೆ. ಎಂಟು ದಿನಗಳ ಕಾಲ ಲಾಡ್ಜ್ನಲ್ಲಿದ್ದಂತಹ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಟ್ವಿಸ್ಟ್ ಸಿಗ್ತಾ ಇದೆ. ಆತ ವಿಪರೀತ ಸಿಗರೆಟ್ ಸೇದಿದ್ರಿಂದ ಜೀವ ಕಳ್ಕೊಂಡಿದ್ದಾನೆ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಆತ ಉಳ್ಕೊಂಡಿದ್ದ ರೂಮ್ ನಂಬರ್ 405 ಅದರಲ್ಲಿ ಸಿಗರೆಟ್ನ ತುಂಡುಗಳು ಪತ್ತೆಯಾಗಿದೆ. ಮಡಿವಾಳ ಪೊಲೀಸರಿಂದ ಸಾವಿನ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ತಕ್ಷಿತ್ ಕುಟುಂಬದಲ್ಲಿ ಕೆಲವರಿಗೆ ಅಸ್ತಮಾ ಸಮಸ್ಯೆ ಇರೋ ಬಗ್ಗೆ ಮಾಹಿತಿ ಇದೆ. ಅದೇ ರೀತಿ ತಕ್ಷಿತ್ಗೂ ಕೂಡ ಅಸ್ತಮಾ ಇತ್ತ ಅನ್ನುವಂತಹ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಸಿಗರೆಟ್ ಸೇದಿದ್ರಿಂದ ತಕ್ಷಿತ್ ಸಾವನ್ನಪ್ಪಿದ್ನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಆದರೆ ಫುಡ್ ಪಾಯ್ಸನ್ ನಿಂದ ಆತ ಸಾವನ್ನಪ್ಪಿದ್ದಾನೆ ಅಂತ ತಕ್ಷಿತ್ನ ಗೆಳತಿ ಹೇಳ್ತಾ ಇದ್ಲು. ಎಲ್ಲ ಆಯಾಮಗಳಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈಗ ಒಂದು ತಮ್ಮ ಕುಟುಂಬದ ಸದಸ್ಯರಿಗೆ ಯಾರಿಗಾದ್ರೂ ಅಸ್ತಮಾ ಇದ್ರೆ ಅದು ಇವರಿಗೂ ಕೂಡ ಇರುವಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಅಸ್ತಮಾ ಇರುವಂಥ ಪೇಷಂಟ್ಗಳು ಯಾರು ಕೂಡ ಸ್ಮೋಕಿಂಗ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಮಾಡಿದ್ರೆ ಅದು ಅತಿಯಾಗಿ ಸಿಗರೇಟ್ ಸೇದಿದ್ರೆ ಜೀವಕ್ಕೆ ಅಪಾಯ ಇರುತ್ತೆ. ಆ ಥರ ಏನಾದರೂ ತಕ್ಷಿತ್ ಸಾವನ್ನಪ್ಪಿದ ಆ ಆ್ಯಂಗಲ್ನಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ತಕ್ಷಿತ್ತು ವಿಪರೀತ ಸಿಗರೇಟ್ ಸೇದಿ ಸ್ಮೋಕಿಂಗಿಂದ ಏನಾದರೂ ಮೃತಪಟ್ಟಿದ್ದ? ಯಾಕಂತಂದ್ರೆ ಅವ್ರ ಕುಟುಂಬಸ್ಥರಿಗೆ ಅಸ್ತಮಾ ಇತ್ತು, ಇವನಿಗೂ ಏನಾದರೂ ಇತ್ತ ಹೇಗೆ ಅಂತ ಹೇಗೆ ನಡೀತಾ ಇದೆ ತನಿಖೆ? ಪ್ರಭು, ಏನು ಪುತ್ತೂರಿನ ಯುವಕ ಬೆಂಗಳೂರಿನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಮಡಿವಾಳ ಪೊಲೀಸರು ಕೂಡ ತಕ್ಷಿತ್ ಸಾವಿನ ಬಗ್ಗೆ ಸಾಕಷ್ಟು ತನಿಖೆನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ತನಿಖೆ ನಡೆಸಿದಂತ ಪೊಲೀಸರಿಗೆ ಕೆಲವೊಂದಷ್ಟು ವಿಚಾರಗಳು ಕೂಡ ಬೆಳಕೆ ಬರ್ತಾ ಇದೆ. ಅಂದ್ರೆ ಆತ ಗೆಳತಿಯೊಂದಿಗೆ ಬಂದಂತ ಸಂದರ್ಭದಲ್ಲಿ ಆತ ನಿಗೂಢವಾಗಿ ಸಾವನ್ನಪ್ಪಿದ್ದ. ನಂತರ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಮೊದಲಿಗೆ UDR ಅಂತ ತೆಗೆದುಕೊಂಡಿದ್ರು. ನಂತರ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು FSL ರಿಪೋರ್ಟ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಫುಡ್ ಪಾಯ್ಸನ್ ಅಥವಾ ಅತಿಯಾದಂತ ಸಿಗರೆಟ್ ಸೇವನೆಯಿಂದಾಗಿ ಸಾವನ್ನಪ್ಪಿದ್ದಾನ ಅನ್ನೋ ಒಂದು ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ತಕ್ಷಿತ್ ಮೃತದೇಹ ಪತ್ತೆಯಾದಂತ ಸಂದರ್ಭದಲ್ಲಿ ಸಿಗರೆಟ್ಗಳು ಕೂಡ ಸಾಕಷ್ಟು ತುಂಡುಗಳು ಅಲ್ಲಿ ಪತ್ತೆಯಾಗಿತ್ತು. ಜೊತೆಗೆ ಕುಟುಂಬಸ್ಥರಿಗೆ ಕೆಲವೊಂದಷ್ಟು ಆಸ್ತಮಾ ಸಮಸ್ಯೆ ಇರುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಅತಿಯಾದಂತ ಸಿಗರೆಟ್ ಅನ್ನ ಸೇವನೆಯಿಂದಾಗಿ ಒಂದು ತಕ್ಷಿತ್ ಸಾವನ್ನಪ್ಪಿದ್ಯಾ ಆ ಒಂದು ಅನುಮಾನ ಕೂಡ ಪೊಲೀಸರಿಗೆ ಇದೆ. ಹೀಗಾಗಿ ಜೊತೆಗೆ ಇಲ್ಲಿ ಫುಡ್ ಇಂದನೂ ಕೂಡ ಒಂದು ಸಾವು ಸಂಭವಿಸಿದ್ಯಾ ಅನ್ನೋದು ಕೂಡ ಮೇಲ್ನೋಟಕ್ಕೆ ಅನುಮಾನ ಕೂಡ ಇದೆ. ಅಂದ್ರೆ ಪೊಲೀಸ್ನವರು ಕೂಡ ಆ ತಕ್ಷಿತ್ ಗೆಳತಿಯನ್ನ ಕೂಡ ಜೊತೆಗೆ ಹೋಟೆಲ್ನ ಸಿಬ್ಬಂದಿಯ ಹೇಳಿಕೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾವಾಗ ತಕ್ಷಿತ್ ಅಲ್ಲಿ ಒಂದು ಲಾಡ್ಜ್ ನಲ್ಲಿ ಸಾವನ್ನಪ್ಪಿದ್ನೋ ಆತನನ್ನ ಮರಣೋತ್ತರ ಪರೀಕ್ಷೆಗಾಗಿ ಸ್ಥಳೀಯ ಆಸ್ಪತ್ರೆಗೂ ಕೂಡ ಕಳಿಸಲಾಗಿತ್ತು. ನಂತರ ಖಾಸಗಿ ಹೋಟೆಲ್ನಿಂದ ಆತ ಚಿಕನ್ ರೈಸ್ ನ ತರಿಸಿದ್ದ ಅಂತ ಹೇಳಿ ಆರ್ಡರ್ ಕೂಡ ಮಾಡಿರುವಂತ ಕೆಲವೊಂದಷ್ಟು ಡೀಟೇಲ್ಸ್ ಕೂಡ ಸಿಕ್ಕಿದೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಊಟವನ್ನ ಮಾಡಿದ್ರು ನೈಟ್. ನಂತರ ಇಬ್ರು ಕೂಡ ವಾಮಿಟ್ ಅನ್ನ ಮಾಡ್ಕೊಂಡಿದ್ರು. ನಂತರವಾಗಿ ಆತ ವಾಮಿಟ್ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದಷ್ಟು ಮಾತ್ರೆಗಳನ್ನ ತರಿಸ್ಕೊಂಡಿದ್ದ. ಆ ಒಂದು ಮಾತ್ರೆಗಳನ್ನು ಕೂಡ ಸೇವಿಸಿದ್ದಾನೆ. ಹಾಗಾಗಿ ಆದ್ರಿಂದ ಸಾವನ್ನಪ್ಪಿದ್ಯಾ ಅಥವಾ ಆಸ್ತಮಾ ಹಿನ್ನೆಲೆಯಲ್ಲಿ ಆತ ಅತಿಯಾಗಿ ಸಿಗರೆಟ್ ಸೇದಿರೋ ಹಿನ್ನೆಲೆಯಲ್ಲಿ ಏನಾದ್ರೂ ಸಾವನ್ನಪ್ಪಿದ್ನ ಅನ್ನೋದು ಕೂಡ ಕೆಲವೊಂದಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಜೊತೆಗೆ ಯಾವಾಗ ಆತ ಲಾಡ್ಜ್ ನಲ್ಲೇ ಉಳ್ಕೊಂತಾನೆ, ಮನೆಗೆ ಹೋಗ್ತೀನಿ ಅಂತ ಹೇಳಿ ಯುವತಿ ಕೂಡ ಆ ಒಂದು ಸಂದರ್ಭದಲ್ಲಿ ನೈಟ್ ಹೊರಗಡೆ ಹೋಗಿರ್ತಾಳೆ. ನಂತರ ಈ ಹೋಟೆಲ್ನ ಸಿಬ್ಬಂದಿಯನ್ನು ಕರೆಸಿ ವಿಚಾರಣೆಯನ್ನು ನಡೆಸಿದಂತ ಪೊಲೀಸರು ಜೊತೆಗೆ ಅದೇ ಫುಡ್ ನ 100ಕ್ಕೂ ಹೆಚ್ಚು ಜನರಿಗೆ ಆ ಒಂದು ಹೋಟೆಲ್ನಲ್ಲಿ ಸಪ್ಲೈಯನ್ನ ಮಾಡಿದ್ವಿ. ಆದ್ರೆ ಫುಡ್ ನಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅಂತ ಹೇಳಿ ಆ ಹೋಟೆಲ್ನ ಸಿಬ್ಬಂದಿಗಳು ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಜೊತೆಗೆ ಫುಡ್ ಇನ್ಸ್ಪೆಕ್ಟರ್ ಮುಖಾಂತರವಾಗಿ ಈಗಾಗಲೇ ಸ್ಯಾಂಪಲ್ ನನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಆಹಾರದ ಒಂದು ಗುಣಮಟ್ಟದ ಬಗ್ಗೆ ಫುಡ್ ಇನ್ಸ್ಪೆಕ್ಟರ್ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇಬ್ಬರು ತೆಗೆದುಕೊಂಡಿರುವಂತ ಟ್ಯಾಬ್ಲೆಟ್ ಇಂದ ಸಮಸ್ಯೆ ಆಗಿಲ್ಲ ಅನ್ನೋದು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಫುಡ್ ಇನ್ಸ್ಪೆಕ್ಟರ್ ವರದಿ ಸೇರಿದಂತೆ FSL ರಿಪೋರ್ಟ್ ಇವೆರಡೂ ಕೂಡ ಜೊತೆಗೆ ಮರಣೋತ್ತರ ವರದಿಗಾಗಿ ಪೊಲೀಸರು ಕೂಡ ಒಂದು ವರದಿಗಾಗಿ ಕಾಯ್ತಾ ಇದ್ದಾರೆ. ವರದಿ ಬಂದ ನಂತರದಲ್ಲಿ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್.